ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಟೈಮ್ ಟು ಸೇ ಗುಡ್ ಬೈ ಆರ್ ರಿಯೂನಿಯನ್ ಆ ಥರ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2 ಪೈಲ್ ಇದೆ, ಒಂದು 10 ಆಫ್ ಕಪ್ಸ್, ಒಂದು 10 ಆಫ್ ಪೆಂಟಿಕಲ್ಸ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಆ ಪೈಲ್ ಆರಿಸ್ಕೊಳ್ಳಿ. ಮತ್ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನಿಮ್ ರೀಡಿಂಗ್ ನೋಡೋಣ. ಫೈಲ್ ನಂಬರ್ 1 ನೋಡೋಣ. ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು ನಿಮ್ಗೆ? ಇಲ್ಲಿ ಟೈಮ್ ಟು ಸೇ ಗುಡ್ ಬೈ ಆರ್ ರಿಯೂನಿಯನ್ ಆ ಥರ ನೋಡೋಣ. ಈಗ ಏನ್ ಹೇಳುತ್ತೆ ನಿಮ್ಮ ರಿಲೇಶನ್ಶಿಪ್. ಈ ಟೈಮಲ್ಲಿ ಈ ಕಾರ್ಡ್ಸ್ ಏನ್ ಹೇಳುತ್ತೋ ಅದನ್ನ ನಾನು ಹೇಳ್ತೀನಿ. ಇದರಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ತುಂಬಾ ಅನ್ಕೋತೀನಿ. ಮತ್ತೆ ನಾನು ಹೇಳಿದ ಹಾಗೆ ಎಲ್ಲ ಒಳ್ಳೇದಾದ್ರೆ ನಂಗೂ ತುಂಬಾ ಸಂತೋಷ ಆಗುತ್ತೆ. ಆತರ ಹೇಳ್ತಾ ನೋಡೋಣ ನಿಮ್ಮ ಕಾರ್ಡ್ಸ್ ಈಗ ಏನೇನ್ ಬರುತ್ತೆ ನೋಡೋಣ. ಸ್ವಲ್ಪ ಮೇಲೆ ಕೆಲಸ ನಡೀತಾ ಇದೆ, ಸ್ವಲ್ಪ ಸೌಂಡ್ ಬರುತ್ತೆ, ಸಾರಿ ಫಾರ್ ದಟ್. ನೋಡೋಣ ಏನ್ ಹೇಳುತ್ತೆ ಕಾರ್ಡ್ಸ್ ಅಂತ. 10 ಆಫ್ ಕಪ್ಸ್, ಪೈಲ್ ನಂಬರ್ 1. ಇಲ್ಲಿ ಒಂದು ಕಾರ್ಡ್ ಬಿದ್ದಿದೆ, ಪೇಜ್ ಆಫ್ ಪೆಂಟಿಕಲ್ಸ್. ನೋಡೋಣ ಗುಡ್ ಬೈ ಹೇಳ್ಬೇಕಾ ಅಥವಾ ರಿಯೂನಿಯನ್ ಆಗುತ್ತಾ ಆ ಥರ ನೋಡೋಣ. ಪೇಜ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಇಲ್ಲಿ 3 ಆಫ್ ಸೋರ್ಡ್ಸ್. ಏಸ್ ಆಫ್ ಕಪ್ಸ್, Six of Wands, Seven of Cups, ಕಾರ್ಡ್ ಬಿದ್ದಿದೆ, ಡೆವಿಲ್ ಕಾರ್ಡ್. Three of Wands, Nine of Cups, Seven of Wands, bottom of the deck, 10 of Swords. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ ಈಗ ಕಾರ್ಡ್ಸ್. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ದಿ ಡೆವಿಲ್ ಕಾರ್ಡ್ ಮತ್ತೆ 3 ಆಫ್ ಸಾರ್ಟ್ಸ್. ಏನ್ ಹೇಳುತ್ತೆ ನಿಮ್ಗೆ? ಈಗ ನಿಮ್ ಪರ್ಸನ್ ಇಲ್ಲಿ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವರು ತುಂಬಾ ಬೇಜಾರಲ್ಲಿ ಇದ್ದಾರೆ. ಇಲ್ಲಿ ಅದಕ್ಕೆ ಕಾರಣಗಳು, ಬೇಕಾದಷ್ಟು ಕಾರಣಗಳು ಕಾಣ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಇಲ್ಲಿ ಯಾವುದೋ ಒಂದು ಲೇಡಿ ಎನರ್ಜಿ ಕಾಣ್ತಾ ಇದೆ. ತಾಯಿ ಆಗಿರಬಹುದು, ಸಿಸ್ಟರ್ಸ್ ಆಗಿರಬಹುದು, ಆತರ ಇಲ್ಲೊಂದು ಲೇಡಿ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಡೆವಿಲ್ ಎನರ್ಜಿನೂ ಇರೋದ್ರಿಂದ ಕೆಲವಾರು ಕಾರಣಗಳಿರಬಹುದು ನಿಮ್ಮ ಬ್ರೇಕಪ್ಗೆ, ನೋ ಕಾಂಟ್ಯಾಕ್ಟ್ಗೆ. ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಆದ್ರೆ ಅವ್ರಿಗೆ ಮನಸ್ಸಲ್ಲಿ ಬೇಜಾರಿದೆ. ಇಲ್ಲಿ ಯಾರನ್ನು ಅವರು ಹತ್ರ ಬರಕ್ ಕೊಡ್ತಾ ಇಲ್ಲ, ಯಾರನ್ನು ಮೀಟ್ ಮಾಡ್ತಾ ಇಲ್ಲ,
ಯಾವುದೇ ಒಂದು ರಿಲೇಶನ್ಶಿಪ್ಗೂ ಅವರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಇಲ್ಲಿ. ಆ ಥರ ಇಲ್ಲಿ 7 ಆಫ್ ವ್ಯಾಂಡ್ಸ್, 3 ಆಫ್ ವ್ಯಾಂಡ್ಸ್ ಹೇಳ್ತಾರೆ. ಮನಸ್ಸು ತುಂಬಾ ಗಟ್ಟಿ ಮಾಡ್ಕೊಂಡಿದ್ದಾರೆ, ಬೇಜಾರಲ್ಲಿದೆ, ಯಾವ ಕೆಲ್ಸಕ್ಕೆ ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಆ ಥರ ಎನರ್ಜಿ ಆ ಥರ ಇದೆ ನಿಮ್ಮ ಪರ್ಸನ್ದು. ಈಗ ಇಲ್ಲಿ ಏನೇನೋ ನೆನೆಸ್ಕೋತಾರೆ, ಕೆಲವು ಕಹಿ ಘಟನೆಗಳು, ಸಿಹಿ ಘಟನೆಗಳು, ಆ ಥರ ಎಲ್ಲ ನೆನೆಸ್ಕೋತಾರೆ. ಆದರೆ ಮೊದಲನ್ನ ನೆನೆಸ್ಕೊಳ್ಳೋದು ಮೊದಲು ನಿಮ್ಮನ್ನೇನೆ ಇಲ್ಲಿ. ಆದ್ರಿಂದ ಎಲ್ಲೇ ಹೋಗ್ಲಿ, ಏನೇ ಮಾಡಲಿ, ನಿಮ್ದೇ ನೆನಪಾಗ್ತಾ ಇರುತ್ತೆ ಅವ್ರಿಗೆ. ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಆದ್ರೆ ಯಾವ್ದಾವುದೋ ಮಾತುಗಳು, ಏನೇನೋ ಘಟನೆಗಳು ನಡೆದಿದೆ, ಅದರಿಂದ ಮನಸ್ಸಿಗೆ ಬೇಜಾರಾಗಿದೆ, ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಕೆಲವು ಸರಿ ಇದು ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಬರುತ್ತೆ. ಮನ್ಸು ಇದೆಯೋ ಇಲ್ವೋ, ಆದ್ರೆ ಕೆಲವ್ರ ಮಾತನ್ನ ಕೇಳಲೇಬೇಕಾಗುತ್ತೆ. ಅವ್ರಿಗೂ ಬೇಜಾರಾಗಿದೆ ಇಲ್ಲಿ. ಆದ್ರೆ ದಿನಗಳು ಕಳೀತಾ ಇಲ್ಲಿ ಕೆಲವು ಸರಿ ನಿಮ್ಮನ್ನ ಮಾತಾಡ್ಸಕ್ ಟ್ರೈ ಮಾಡ್ತಾರೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಕಪ್ಸ್, ಇವೆಲ್ಲ ನಿಮ್ ಮೇಲೆ ಒಂದು ಭಾವನೆಗಳನ್ನ ತೋರಿಸುತ್ತೆ. ಇಲ್ಲೊಂದು ಸಕ್ಸಸ್ ತೋರಿಸ್ತಾ ಇದೆ ನಿಮ್ ರಿಲೇಶನ್ಶಿಪ್ ನಲ್ಲಿ. ಕೆಲವು ಸರಿ ಅವರು ಅವರ ತಪ್ಪುಗಳನ್ನ ತಿದ್ದುಕೋತಾರೆ ಅನ್ನೋದನ್ನು ಹೇಳುತ್ತೆ. ಇಲ್ಲಿ 10 ಆಫ್ ಸಾರ್ಟ್ಸ್ ಎನರ್ಜಿ, 5 ಆಫ್ ಸಾರ್ಟ್ಸ್, ಬಾಟಮ್ ಆಫ್ ದಿ ಡೆಕ್ ನೋಡಿ. ಈಗ ಕಿಂಗ್ ಆಫ್ ಕಪ್ಸ್, ಆ ಥರ ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ಸ್ಗಳು ಬರ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಇಲ್ಲಿ ಏಸ್ ಆಫ್ ಕಪ್ಸ್, ಇವೆಲ್ಲ ಏನ್ ತೋರಿಸುತ್ತೆ ನಿಮ್ಗೆ? ಅವರು ತುಂಬಾ ಇಮೋಷನಲ್ ಆಗಿದ್ದಾರೆ. ಆದ್ರೆ ಕೆಲವು ಸರಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರ ಮಾತನ್ನ ಕೇಳ್ಬೇಕಾ? ಅವ್ರ ಮಾತನ್ನ ಕೇಳಿದ್ರೆ ಅವ್ರಿಗೆ ಮುಂದೆ ಜೀವನದಲ್ಲಿ ತುಂಬಾ ಬೇಜಾರಿರುತ್ತೆ. ಅದು ಕುತ್ಕೊಂಡು ಡಿಸೈಡ್ ಮಾಡ್ಕೋತಾರೆ ಕೆಲವು ಸಾರಿ. ಆ ಥರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್, ನಿಮಗೆ ಪ್ರಪೋಸ್ ಮಾಡ್ತಾರೆ. ಇಷ್ಟು ದಿನ ಏನು ಅವ್ರಿಗೆ ಒಂದು ಲೋನ್ಲಿನೆಸ್ ಇತ್ತು, ಇಷ್ಟು ದಿವಸ ಯಾವುದೋ ಒಂದು 9 ಆಫ್ ಸಾರ್ಟ್ಸ್, 10 ಆಫ್ ಸಾರ್ಟ್ಸ್ ಎನರ್ಜಿನಲ್ಲಿದ್ರು, ಯಾರ್ಯಾರ್ದೋ ಮಾತುಗಳನ್ನ ಕೇಳ್ಕೊಂಡು ಕತ್ಲೆನಲ್ಲಿದ್ರು. ಆ ಥರ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಅವರು ಕೆಲವು ಸರಿ ಡಿಸೈಡ್ ಮಾಡ್ಕೋತಾರೆ. ಇಲ್ಲಿ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್, ನಿಮ್ಗೆ ಪ್ರಪೋಸ್ ಮಾಡಬಹುದು, ಒಂದು ರಿಯೂನಿಯನ್ ಇರಬಹುದು. ಈಗ ಸದ್ಯಕ್ಕೆ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಆದ್ರೆ ಇದು ಗುಡ್ ಬೈ ಹೇಳೋ ಸಮಯ ಅಲ್ಲ ಇದು. ಯಾಕೆಂದ್ರೆ ಏಸ್ ಆಫ್ ಕಪ್ಸ್ ಬಂದಿದೆ, ಪೇಜ್ ಆಫ್ ಪೆಂಟಿಕಲ್ಸ್, ಮತ್ತೆ ಇಲ್ಲೊಂದು 9 ಆಫ್ ಕಪ್ಸ್ ಎನರ್ಜಿನಲ್ಲೂ ಇದ್ದಾರೆ ನಿಮ್ಮ ಪರ್ಸನ್ ಇಲ್ಲಿ. ಆದ್ರಿಂದ ನಿಮ್ಮನ್ನ ನೆನೆಸ್ಕೊಂಡಾಗೆಲ್ಲ ಅವ್ರಿಗೆ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಇಲ್ಲೊಂದು ಸಕ್ಸಸ್ ತೋರಿಸ್ತಾ ಇದೆ 6 ಆಫ್ ವ್ಯಾಂಡ್ಸ್. ಇದಕ್ಕೊಂದು ಅಡ್ವೈಸ್ ಆಗ್ಲಿ, ಒಂದು ಔಟ್ಕಮ್ ಏನ್ ನೋಡೋಣ. ಈ ಅಡ್ವೈಸ್ ಮತ್ತೆ ಔಟ್ಕಮ್ ಅಂತ ನಾನು ಹೇಳಿದಾಗ ಇಲ್ಲಿ ನಿಮ್ಗೆ ಕೆಲವು ಸಮಾಧಾನವಾಗಿರುವಂತ ಕೆಲವು ಮಾತುಗಳು, ಕಾರ್ಡ್ಸ್ಗಳು ಬರುತ್ತೆ. ಇಲ್ಲಿ ಕೆಲವು ಸರಿ ನಿಮ್ಮನ್ನ ನೀವು ಸಮಾಧಾನ ಮಾಡ್ಕೋಬೇಕಾಗುತ್ತೆ. ಇದೊಂದು ಅಡ್ವೈಸ್ ಕೊಡುತ್ತೆ ನಿಮ್ಗೆ. ಆದ್ರೆ ಇಲ್ಲಿ ಹೇಳೋದೆಲ್ಲ ನಿಜ ಆಗ್ಲಿ ಅಂತ ನಾನು ತುಂಬಾ ಸರಿ ಅನ್ಕೋತೀನಿ. ನೋಡೋಣ ಏನ್ ಅಡ್ವೈಸ್ ಕೊಡುತ್ತೆ ನಿಮ್ಗೆ. ಆದ್ರೆ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆ ಬೇಕು. ಇಲ್ಲಿ 2 ಆಫ್ ವ್ಯಾಂಡ್ಸ್, 2 ಆಫ್ ವ್ಯಾಂಡ್ಸ್. ಇಲ್ಲಿ ರೀಬರ್ತ್ ಕಾರ್ಡ್ ಬರ್ತಾ ಇದೆ. ಮತ್ತೆ ಡೆವಿಲ್ ಕಾರ್ಡ್. ಡೆವಿಲ್ ಕಾರ್ಡ್ ಅಂದ್ರೆ 2 ಸರಿ ಬಂದಿದೆ. 2 ಸರಿ ಅದಂದ್ರೆ ಸ್ಟ್ರಾಂಗ್ ಆಗಿದೆ.
ಡೆವಿಲ್ ಎನರ್ಜಿ. ತುಂಬಾ ಅವ್ರ ಮಾತುಗಳನ್ನೆಲ್ಲ ಕೇಳ್ತಾರೆ ಅನ್ಸುತ್ತೆ ನಿಮ್ ಪರ್ಸನ್. ಕೆಲವು ಸರಿ ಕೇಳ್ಬೇಕಾಗುತ್ತೆ, ಏನು ಮಾಡಕ್ಕಾಗಲ್ಲ. 6 of Cups. Six of Wands 2 ಸರಿ ಬಂದಿದೆ. ಅದೊಂದು ಸ್ಟ್ರಾಂಗ್ ಆಗಿದೆ ನಿಮಗೆ ಸಕ್ಸಸ್ ಇಲ್ಲಿ ಮುಂದೆ ನಿಮ್ ಲೈಫ್ ಅಲ್ಲಿ. 9 of Cups 2 ಸರಿ ಬಂದಿದೆ, ಮತ್ತೆ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಅದು ಎನರ್ಜಿ ಸ್ಟ್ರಾಂಗ್ ಆಗಿರುತ್ತೆ ಆತರ. ಇಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್, ಏಸ್ ಆಫ್ ವ್ಯಾಂಡ್ಸ್, ಬಾಟಮ್ ಆಫ್ ದಿ ಡೆಕ್ ಪ್ರಿನ್ಸ್ ಆಫ್ ಸಾರ್ಡ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ 2 of Wands ಅವರೊಂದು ಮ್ಯಾನಿಫೆಸ್ಟ್ ಮಾಡ್ಕೋತಾರೆ, ನಿಮ್ಗೋಸ್ಕರ ಅವರು ಸ್ಟ್ರಾಂಗ್ ಆಗಿ ನಿಂತ್ಕೋತಾರೆ ಮುಂದೆ ಅನ್ನೋದು ಹೇಳತ್ತೆ. ಒಂದು ರೀಬರ್ತ್ ಹೇಳತ್ತೆ. ಇಲ್ಲಿ ಡೆವಿಲ್ ಎನರ್ಜಿ 2 ಸರಿ ಬಂದಿರೋದ್ರಿಂದ ಕೆಲವು ಸರಿ ಇಲ್ಲಿ ಥರ್ಡ್ ಪಾರ್ಟಿ ತುಂಬಾ ಸ್ಟ್ರಾಂಗ್ ಆಗಿದೆ, ಅದು ಸ್ವಲ್ಪ ನಿಧಾನ ಆಗುತ್ತೆ. ಅಷ್ಟು ಬೇಗ ನೀವು ಅನ್ಕೊಂಡಷ್ಟು ಬೇಗ ಅವರು ಅಲ್ಲಿಂದ ಬಿಡಿಸ್ಕೊಂಡು ಬರಕ್ ಆಗ್ತಾ ಇಲ್ಲ ಅವ್ರಿಗೆ. 6 of Cups ಆದ್ರೆ ನೀವೂ ಖುಷಿಯಾಗಿರ್ತೀರಾ ಮುಂದೆ. ಇಲ್ಲಿ 9 of Cups 2 ಸರಿ ಬಂದಿದೆ. ಇಲ್ಲಿ 6 of Cups, ಏಸ್ ಆಫ್ ಕಪ್ಸ್. ಇಬ್ರಿಗೂ ಮನ್ಸಿದೆ ನಿಮ್ಮಿಬ್ರಿಗೂ ಒಬ್ರನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ. ಆತರ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಒಂದು ಫೈರ್ ಎನರ್ಜಿ. ಇದೊಂದು ಫೈರ್ ಎನರ್ಜಿ ಅಂದ್ರೆ ಒಂಥರ ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡಿಸ್ತೀನೋ ಆತರ ಒಂದು ಭಾವನೆ ಇಬ್ರಲ್ಲೂ ಇದೆ ನಿಮ್ಗಿಬ್ರಿಗೂನು. ಆದ್ರೆ ಮಧ್ಯ ಇಲ್ಲಿ ಡೆವಿಲ್ ಎನರ್ಜಿ 2 ಇರೋದ್ರಿಂದ ಇಲ್ಲಿ ಕೆಲವು ಅದಕ್ಕೆ ಏನಾರು ಕಾರಣಗಳಿರಬಹುದು, ಅದು ನಿಮಗೆ ಎಲ್ಲ ತಿಳಿದಿರುತ್ತೆ. ಅದನ್ನ ಅವರು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 9 of Cups 2 ಸರಿ ಬಂದಿರೋದ್ರಿಂದ ಮತ್ತೆ 6 of Wands 2 ಸರಿ ಬಂದಿರೋದ್ರಿಂದ ಸಕ್ಸಸ್ ಇದೆ. ಮತ್ತೆ ಇಬ್ರು ಖುಷಿಯಾಗಿರ್ತೀರಾ. ಇಲ್ಲಿ 2 ಎನರ್ಜಿ ಇದೆ. ಮುಂದೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಇಲ್ಲಿ ಸುಖ ಸಂತೋಷ ಇದೆ, ಒಂದು ಸಕ್ಸಸ್ ಇದೆ. ಇಲ್ಲಿ 6 of Wands 2 ಸರಿ ಬಂದಿದೆ. ಇದೊಂದು ಸಕ್ಸಸ್ ಆಗುತ್ತೆ. ಆದ್ರೆ ಇದಕ್ಕೋಸ್ಕರ ಇದೊಂದು ರೀಬರ್ತ್ ತಗೊಳುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಇದಕ್ಕೆ. ಆತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನೀವು 10 of Cups ಆರಿಸ್ಕೊಂಡಿರೋದ್ರಿಂದ ಕಪ್ಸ್ ಎನರ್ಜಿ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್. ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಕೆಲವು ಅಡ್ವೈಸ್ ಕೊಡುತ್ತೆ ನಿಮ್ಗೆ. ಇಲ್ಲಿ ಏನು ನೀವು ಒಂದು ಗುಡ್ ಬೈ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ರಿಯೂನಿಯನ್ ಆಗುತ್ತೆ, ನಿಮ್ಗೋಸ್ಕರ ನಿಮ್ ಪರ್ಸನ್ ಬರ್ತಾರೆ. ಆಂಗ್ಸೈಟಿ ಇದೆ ನೋಡಿ, ತುಂಬಾ ಆಂಗ್ಸೈಟಿ ಇದೆ ನಿಮ್ಗೆ. ಮುಂದೆ ಅವರು ಬರ್ತಾರಾ, ನಂಗೆ ಮಾತಾಡಿಸ್ತಾರಾ. ಇಲ್ಲಿ ಅಟ್ಯಾಚ್ಮೆಂಟ್, ಈ ಒಂದು ರಿಲೇಶನ್ಶಿಪ್ ನಲ್ಲಿ ಅಟ್ಯಾಚ್ಮೆಂಟ್ ಇದೆ ನೋಡಿ. ವಿಕ್ಟ್ರಿ ಕಾರ್ಡ್ 2 ಸರಿ ಬಂದಿದೆ, 3 ಸರಿ ಆಯ್ತು. ಇಲ್ಲಿ 6 of Wands ವಿಕ್ಟ್ರಿ ಇದೆ ಇಲ್ಲಿ. ಮತ್ತೆ 6th ಚಕ್ರ ಆರ್ಚೇಂಜಲ್ ಮೆಟಾಟ್ರನ್. Storm warning. Door to personal healing and happiness. Bottom of the deck, man holding a heart. Yin Yang connection. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ಸ್ ಅಂತಂದ್ರೆ, ತುಂಬಾ ಆಂಗ್ಸೈಟಿ ಇದೆ ನಿಮ್ಮಿಬ್ರಲ್ಲೂನು. ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡ್ತೀನೋ ಆತರ. ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಒಂದು ಫೈರ್ ಕನೆಕ್ಷನ್, ಫೈರ್ ಎನರ್ಜಿ ತೋರಿಸ್ತಾ ಇದೆ. ಆಂಗ್ಸೈಟಿ, ಅಟ್ಯಾಚ್ಮೆಂಟ್ ಇದೆ ಇಬ್ರಿಗೂನು. ಇಲ್ಲೊಂದು ವಿಕ್ಟ್ರಿನೂ ಹೇಳ್ದೆ ನಾನು. ಇಲ್ಲಿ 6th ಚಕ್ರ ಆರ್ಚೇಂಜಲ್ ಮೆಟಾಟ್ರನ್. ಕೆಲವು ಸರಿ ನೀವು ಮೆಡಿಟೇಟ್ ಮಾಡಬೇಕಾಗತ್ತೆ. 6th ಚಕ್ರ ಎನರ್ಜೈಸ್ ಮಾಡ್ಕೋಬೇಕಾಗತ್ತೆ ನೀವು. ಅಂದ್ರೆ ಭ್ರೂ ಮಧ್ಯ ದೃಷ್ಟಿ ಇಟ್ಕೊಂಡು ಕೆಲವು ಮೆಡಿಟೇಷನ್ಗಳನ್ನ ಮಾಡ್ಕೋಬೇಕಾಗತ್ತೆ ನೀವು. ಮತ್ತಿಲ್ಲಿ ಸ್ಟಾರ್ಮ್ ವಾರ್ನಿಂಗ್,
ಕೆಲವು ಸರಿ ಏನೇ ಜಗಳಗಳು ಬರಲಿ, ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಮನಸ್ಸಲ್ಲಿ ಬರಲಿ, ಕೆಲವನ್ನ ಇಗ್ನೋರ್ ಮಾಡಿ ಅನ್ನೋದನ್ನ ಹೇಳತ್ತೆ ಇಲ್ಲಿ. ಮತ್ತೆ ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್. ಇಲ್ಲಿ ಒಂದು ಮೆಡಿಟೇಷನ್ ಅಂತ ಹೇಳಿದೆ. ನೀವು ಕೆಲವನ್ನೆಲ್ಲ ನಿಮ್ಮ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಕೆಲವು ಸರಿ ಏನೇ ಮಾತುಗಳಿರ್ಲಿ, ಕಹಿ ಘಟನೆಗಳಿರ್ಲಿ, ಅದನ್ನ ನೆನೆಸ್ಕೋಕೂಡ್ದು ನೀವು. ಕೆಲವು ಸರಿ ಮರ್ತು ಮೆಡಿಟೇಷನ್ ಮಾಡಿ ಕೆಲವು ಬ್ಲೆಸ್ಸಿಂಗ್ಸ್ಗಳನ್ನ ನೀವು ಕೇಳ್ಕೊಂಡಾಗ ಕೆಲವು ಕೆಲಸಗಳು ನಿಮ್ದು ನಡೀತಾ ಹೋಗುತ್ತೆ. ಇಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ಮತ್ತೆ ನಿಮ್ಗೆ ಅವರು ಪ್ರಪೋಸ್ ಮಾಡ್ತಾರೆ. ಇಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ತುಂಬಾ ನೆನೆಸ್ಕೋತಾರೆ ನಿಮ್ಗೆ ಅಂತ ನಾನು ಆಗ್ಲೇ ಹೇಳಿದೆ. ಇಲ್ಲಿ ಇನ್ಯಾಂಗ್ ಕನೆಕ್ಷನ್ ಇದೆ. ಇನ್ಯಾಂಗ್ ಅಂತಂದ್ರೆ ಬೆಂಕಿ ಮತ್ತು ನೀರು. ನಿಮ್ಮಿಬ್ರಲ್ಲೂ ಒಂದು ಎನರ್ಜಿ, ಇನ್ಯಾಂಗ್ ಎನರ್ಜಿ ಇದೆ. ಕೆಲವು ಸರಿ ಅದು ಮತ್ತೆ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸುತ್ತೆ. ಆ ತರ ಇಲ್ಲಿ ಕಾರ್ಡ್ಸ್ಗಳಿಂದ ಬರ್ತಾ ಇದೆ ಇಲ್ಲಿ ಮೆಸೇಜಸ್. ಅದರಿಂದ ನಿಮ್ಗೆ ಇಲ್ಲಿ ಒಂದು ರಿಯೂನಿಯನ್ ಆಗಬಹುದು, ನಿಮ್ಮಿಬ್ಬರಿಗೂ ಒಟ್ಟಿಗೆ ಸೇರ್ಬೋದು ನೀವಿಬ್ರು. ಆ ತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಟೈಮ್ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ 10 ಸ್ಟಾರ್ಮ್ ವಾರ್ನಿಂಗ್ ಎಲ್ಲ ಅಂದ್ರೆ ಒಂದೆಲ್ಲ ಕಡಿಮೆ ಆಗುತ್ತೆ ನಿಮ್ಗೆ. ಇಲ್ಲಿ 10 ಆಫ್ ಕಪ್ಸ್ ಮತ್ತೆ 10 ಆಫ್ ಇಲ್ಲಿ ಎನರ್ಜಿ ಕಾರ್ಡ್ ನಂಬರ್ 10 ಒಂದು ಕಂಪ್ಲೀಷನ್ ತೋರಿಸುತ್ತೆ ನಿಮ್ಗೆ. ಏನೇ ಸ್ಟಾರ್ಮ್ ನಿಮ್ಮ ಜೀವನದಲ್ಲಿ ಬಂದಿರಬಹುದು, ಏನೇ ಬಿರುಗಾಳಿ ನಿಮ್ಮ ಜೀವನದಲ್ಲಿ ಬಂದಿರಬಹುದು, ಏನೇ ಮಾತುಕತೆಗಳು ಕಹಿ ಘಟನೆಗಳು ನಡೆದಿರಬಹುದು, ಅದೆಲ್ಲ ಕೊನೆಗೊಳ್ಳುತ್ತೆ ಅನ್ನೋದನ್ನ ಹೇಳತ್ತೆ. ಆದ್ರಿಂದ ನಿಮ್ಮ ಜೀವನ ಹೀಗೆ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2. ನೀವು ಈ 10 ಆಫ್ ಪೆಂಟಿಕಲ್ಸ್ ಆರಿಸ್ಕೊಂಡಿದ್ದೀರಾ. ಯಾರ್ಯಾರು ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್. ನಿಮ್ಮ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಇಸ್ ದೇರ್ ಗುಡ್ ಬೈ ಆರ್ ರಿಯೂನಿಯನ್? ನೋಡೋಣ ಏನ್ ಬರುತ್ತೆ ಕಾರ್ಡ್ಸ್. Three of Cups, Two of Wands, ಇಲ್ಲಿ Seven of Wands, the Tower card, King of Wands, Page of Pentacles, the Magician card, the Fool card, ಇಲ್ಲಿ the Moon, bottom of the deck, Temperance. ಇಲ್ಲಿ ನಿಮಗೆ ಕಾರ್ಡ್ಸ್ ಎಲ್ಲ ಏನು ಹೇಳುತ್ತೆ ಹತ್ರ ನೋಡಿದಾಗ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪು ಸ್ವಲ್ಪ ಬ್ಯಾಡ್ ಸಿಚುಯೇಷನ್ ಅಲ್ಲಿ ಕಾಣ್ತಾ ಇದೆ. ಟವರ್ ಕಾರ್ಡ್ಸ್. ಯಾರೋ ಮೂರನೆಯವರ ಮಾತು ಕೇಳ್ಕೊಂಡು ಇಲ್ಲಿ ನಿಮ್ಮ ಪರ್ಸನ್ನು ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲಿ ತುಂಬಾ ದಿವಸದಿಂದ ಒಂದು ಬ್ರೇಕಪ್ ಆಗಿದೆ. ನೋ ಕಾಂಟ್ಯಾಕ್ಟ್ ಅಲ್ಲೂ ಇದ್ದೀರಾ ತುಂಬಾ ದಿವಸದಿಂದ. ಆತರ ಕಾಣ್ತಾ ಇದೆ ಇಲ್ಲಿ ಮೂನ್ ಎನರ್ಜಿ ಇರೋದ್ರಿಂದ ನಿಮ್ ಮನಸ್ಸಿಗೆ ಒಂಥರ ನೆಮ್ಮದಿ ಇಲ್ಲ, ತುಂಬಾ ಬೇಜಾರಲ್ಲಿದ್ದೀರಾ. ಇಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ ಕಿಂಗ್ ಆಫ್ ವ್ಯಾಂಡ್ಸ್ ಮತ್ತೆ ಕ್ವೀನ್ ಆಫ್ ಸಾರ್ಡ್ಸ್. ಇಲ್ಲಿ ಇಬ್ಬರೇ ಎನರ್ಜಿ, ಒಂದು ಮೇಲ್ ಎನರ್ಜಿ, ಒಂದು ಫಿಮೇಲ್ ಎನರ್ಜಿ ನಿಮ್ಮನ್ನ ಇಬ್ರನ್ನು ತಡಿತಾ ಇದೆ ಇಲ್ಲಿ. ಆ ತರ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ
ಒಂದೊಂದ್ಸರಿ ಇಲ್ಲಿ ಏನನ್ಸುತ್ತೆ ಅಂತಂದ್ರೆ ನಿಮ್ಗೆ ಕೆಲವು ಕ್ಯಾಸ್ಟ್ ಸಮಸ್ಯೆ ಇರಬಹುದು, ಒಂದೊಂದ್ಸರಿ ಇಲ್ಲಿ ಜಾಬ್ ಸಮಸ್ಯೆನೂ ಇರಬಹುದು. ಆದ್ರಿಂದ ಇಲ್ಲೊಂದು ರಿಲೇಶನ್ಶಿಪ್ ಸ್ಲೋ ಆಗಿ ಕಾಣ್ತಾ ಇದೆ. ನಿಮ್ ಪರ್ಸನ್ ಇಲ್ಲಿ ಅವ್ರ ಮಾತುಗಳಿಗೆಲ್ಲ ಬೆಲೆ ಕೊಟ್ಟು ನಿಮ್ಮನ್ನ ದೂರ ಮಾಡ್ಕೊಂಡಿದ್ದಾರೆ. ಇಲ್ಲಿ ತುಂಬಾ ದಿವಸದಿಂದ ಇಲ್ಲಿ ಇದೊಂದು 7 ಆಫ್ ವ್ಯಾಂಡ್ಸ್ ಎನರ್ಜಿ. ನಿಮ್ಮ ನೆನಪುಗಳನ್ನ ಬರೆದ ಹಾಗೆ ಸ್ವಲ್ಪ ತಡ್ಕೊಂಡಿದ್ದಾರೆ ಅವರು. ಯಾಕೆ ಅಂತಂದ್ರೆ ಇಲ್ಲಿ ದಿ ಮೂನ್ ಎನರ್ಜಿ, ಕಿಂಗ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಆ ಥರ ಎನರ್ಜಿಗಳು ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆದ್ರಿಂದ ಇಲ್ಲೊಂದು ಟವರ್ ಕಾರ್ಡ್ ಏನಾಗಿದೆ, ಇಲ್ಲೊಂದು ಡಿಸ್ಟ್ರಕ್ಷನ್ ಕಾಣ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ನಲ್ಲಿ. ಆದ್ರೆ ಸ್ವಲ್ಪ ದಿನ ಕಳೆದ ಹಾಗೆ ಇದೆಲ್ಲ ಕಡಿಮೆ ಆಗಬಹುದು. ಆದ್ರೆ ಅದಕ್ಕೋಸ್ಕರ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಮರೆತು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡಾಗ ಇಲ್ಲೊಂದು ದಿ ಮ್ಯಾಜಿಷಿಯನ್ ಕಾರ್ಡ್ ಮತ್ತೆ ದಿ ಫೂಲ್ ಕಾರ್ಡ್, ಇವೆಲ್ಲ ಮೇಜರ್ ಅರ್ಕಾನಾ ಕಾರ್ಡ್ಸ್. ಇಲ್ಲೊಂದು ಹೊಸ ಬಿಗಿನಿಂಗ್ ಆಗಬಹುದು ನಿಮ್ಗೆ. ನಿಮ್ ಪರ್ಸನ್ಗೆ ಅವರ ತಪ್ಪಿನ ಅರಿವಾಗಬಹುದು ಅನ್ನೋದನ್ನು ಕಾಣ್ತಾ ಇದೆ ಇಲ್ಲಿ. ದಿ ಟೆಂಪರೆನ್ಸ್ ಕಾರ್ಡ್. ಕೆಲವು ಸರಿ ಇಲ್ಲಿ ಒಂದು ಪಾಸ್ಟ್ ಕರ್ಮಾಸ್ ಇರುತ್ತೆ, ಅದೆಲ್ಲ ರಿಲೀಸ್ ಆಗ್ಬೇಕಾಗತ್ತೆ. ಹಿಂದಿನ ನಿಮ್ಮ ಕೆಲವು ಕರ್ಮಗಳು ಇರೋದ್ರಿಂದ ಕೆಲವು ಸರಿ ಈ ತರ ಸಮಸ್ಯೆಗಳು ಬರುತ್ತೆ ರಿಲೇಶನ್ಶಿಪ್ ನಲ್ಲಿ. ಆ ತರ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಡಿಸ್ಟ್ರಕ್ಷನ್ ಕಾರ್ಡ್ ಇರೋದ್ರಿಂದ ಇದೊಂದು ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಜಾಸ್ತಿ ಇದೆ, ಸ್ಟ್ರಾಂಗ್ ಆಗಿದೆ. ಇಲ್ಲಿ ಮೂನ್ ಕಾರ್ಡ್, ಕ್ವೀನ್ ಆಫ್ ಸಾರ್ಟ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತೆ ದಿ ಟವರ್ ಕಾರ್ಡ್. ಇಲ್ಲಿ ಮೇಲ್ ಎನರ್ಜಿ, ಇಲ್ಲಿ ನಿಮ್ ಪರ್ಸನ್ ತಂದೆ ಇರಬಹುದು, ತಾಯಿ, ಮತ್ತಿಲ್ಲಿ ಅವ್ರ ಮನೆಯವರು ಎಲ್ಲರೂ ನಿಮ್ಮನ್ನ ಅಪೋಸ್ ಮಾಡ್ತಾ ಇರೋದು ಇಲ್ಲಿ ಕಾಣ್ತಾ ಇದೆ. ಅವ್ರ ಮನಸ್ಸು ನಿಮ್ಮಿಂದ ದೂರ ಆಗಾಗ ಮಾಡಿದರೆ. ಇಲ್ಲಿ 7 ಆಫ್ ಎನರ್ಜಿನೂ ಅವರು ತಡಿತಾ ಇದ್ದಾರೆ. ಆದಷ್ಟು ನಿಮ್ಮ ಯೋಚನೆಗಳನ್ನೆಲ್ಲ ಬರದ ಹಾಗೆ ತಡ್ಕೋತಾ ಇದ್ದಾರೆ. ಆದ್ರೆ ದಿನ ಕಳೆದ ಹಾಗೆ ಇಲ್ಲಿ ಟೆಂಪರೆನ್ಸ್ ಇರೋದ್ರಿಂದ ಇದೊಂದು ಸ್ವಲ್ಪ ಸ್ಲೋ ಆಗಿ ಅವ್ರಿಗೆ ಅರಿವಾಗಬಹುದು, ಅವ್ರ ತಪ್ಪಿನ ಅರಿವಾಗಬಹುದು ಅವ್ರಿಗೆ. ಆ ತರ ಇಲ್ಲಿ ಹೇಳ್ತಾ ಇದೆ. ಆದ್ರೆ ಇದಿಷ್ಟು ಬೇಗ ಒಂದು ಮೊಮೆಂಟಮ್ ತಗೊಳ್ಳಲ್ಲ ಇಲ್ಲಿ. ದಿ ಪೆಂಟಕಲ್ಸ್, ನಿಮ್ಗೆ ಅವರು ಮತ್ತೆ ಪ್ರಪೋಸ್ ಮಾಡ್ತಾರೆ. ದಿ ಮ್ಯಾಜಿಷಿಯನ್ ಕಾರ್ಡ್ ಎಲ್ಲ ಇರೋದ್ರಿಂದ, ಫೂಲ್ ಅಷ್ಟೇನೆ, ದಿ ಫೂಲ್ ಕಾರ್ಡ್. ಕೆಲವು ಸರಿ ಅವರು ರಿಸ್ಕ್ ತಗೊಂಡು ನಿಮ್ ಕಡೆ ಬರಕ್ಕೆ ಸ್ವಲ್ಪ ಟ್ರೈ ಮಾಡಬಹುದು ಅವರು. ದಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಅವ್ರಿಗೆ ಟ್ರಾನ್ಸ್ಫಾರ್ಮೇಶನ್ ಆಗಬಹುದು. ಆ ಥರನೂ ಇಲ್ಲಿ ಹೇಳತ್ತೆ. ಇದಕ್ಕೆ ಮತ್ತೆ ನಿಮ್ಗೆ ಒಂದು ಗೈಡೆನ್ಸ್ ಆಗಬಹುದು. ಆ ಥರ ಇಲ್ಲಿ ನೋಡೋಣ. ಗೈಡೆನ್ಸ್ ಅಂದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ನೆಮ್ಮದಿ ಬರೋ ಹಾಗೆ ಏನಾದ್ರೂ ಕಾರ್ಡ್ಸ್ಗಳು ಬರುತ್ತೆ. ನೋಡೋಣ ಏನ್ ಹೇಳತ್ತೆ ಅಂತ. ಇಲ್ಲಿ 5 ಆಫ್ ಸಾರ್ಟ್ಸ್. ಆರ್ಗ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಜೋರಾಗಿದೆ ಆರ್ಗ್ಯುಮೆಂಟ್ಸ್. ದಿ ಚಾರಿಯಟ್ ಕಾರ್ಡ್, ಅವರು ನಿಮ್ ಪರವಾಗಿ ಮಾತಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದೆ ಚಾರಿಯಟ್ ಕಾರ್ಡ್. ಇಲ್ಲೊಂದು ರಿಲೊಕೇಶನ್ ತೋರಿಸ್ತಾ ಇದೆ, ನಿಮ್ ಕಡೆ ಬರ್ತಾರೆ ಅವರು, ಆದ್ರೆ ಸ್ವಲ್ಪ ನಿಧಾನ. ಇಲ್ಲಿ ಏಸ್ ಆಫ್ ಕಪ್ಸ್, ಆತರ ಇಲ್ಲಿ ಒಂದು ಅಡ್ವೈಸ್, ಒಂದು ಔಟ್ಕಮ್ ಬರ್ತಾ ಇದೆ. ನೋಡೋಣ ಏನ್ ಬರುತ್ತೆ. ಪ್ರಿನ್ಸ್ ಆಫ್ ಪೆಂಟಕಲ್ಸ್, ಪ್ರಿನ್ಸ್ ಆಫ್ ಪೆಂಟಕಲ್ಸ್, ಇಲ್ಲಿ ಏಸ್ ಆಫ್ ಕಪ್ಸ್. ಇವೆಲ್ಲ ನಿಮ್ ಬಗ್ಗೆ ಅವ್ರಿಗೆ ಭಾವನೆಗಳಿದೆ ಅಂತ ಹೇಳುತ್ತೆ. ಮತ್ತೆ ನಿಮ್ಗೆ ಅವ್ರಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿ ದಿ ಲಾರ್ಡ್ ಕಾರ್ಡ್. ಸ್ವಲ್ಪ ಪೇಷನ್ಸ್ ಇಂದ ಅವ್ರ ಭಾವನೆಗಳನ್ನೆಲ್ಲ ತಾಳ್ಕೊಂಡಿದ್ದಾರೆ. ಇಲ್ಲಿ 8 ಆಫ್ ಕಪ್ಸ್, ದಿ ಸ್ಟ್ರೆಂತ್ ಕಾರ್ಡ್, ದಿ ಬಾಟಮ್ ಆಫ್ ದಿ ಡೆಕ್, 6 ಆಫ್ ವ್ಯಾಂಡ್ಸ್. ಇದು ಮುಂದೆ ಒಂದು ಸಕ್ಸಸ್ ಆಗುತ್ತೆ, ಆದ್ರೆ ಸ್ವಲ್ಪ ಸ್ಲೋ ಆಗುತ್ತೆ. ನೀವು ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ 5 ಆಫ್ ಸಾರ್ಡ್ಸ್, ಮತ್ತೆ ಆರ್ಗ್ಯುಮೆಂಟ್ಸ್ ಇರುತ್ತೆ ಅವ್ರ ಮನೆ ಕಡೆ. ಇಲ್ಲೊಂದು ಸ್ಟ್ರಾಂಗ್ ಆಗಿದೆ.
ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿದೆ ಅವ್ರ ಮನೆ ಕಡೆಯಿಂದ. ಮತ್ತೆ ಅಲ್ಲಿ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಜಗಳಗಳಾಗುತ್ತೆ. ಆದ್ರೆ ಅವರು ನಿಮ್ಮ ಕಡೆ ಗ್ರಾಜುವಲ್ ಆಗಿ ನಿಮ್ ಕಡೆ ಬರ್ತಾರೆ. ಇಲ್ಲಿ ಚಾರಿಯಟ್ ಕಾರ್ಡ್, 6 ಆಫ್ ಸಾರ್ಡ್ಸ್, ಏಸ್ ಆಫ್ ಕಪ್ಸ್ ನಿಮ್ಗೆ ಪ್ರಪೋಸ್ ಮಾಡ್ತಾರೆ. ಇಲ್ಲಿ ಪ್ರಿನ್ಸ್ ಆಫ್ ಪೆಂಟಿಕಲ್ಸ್ ಮತ್ತೆ ದಿ ಲಾರ್ಡ್ ಕಾರ್ಡ್, ಇವೆಲ್ಲ ಅವ್ರ ಜೀವನದಲ್ಲಿ ಏನೇ ಸಮಸ್ಯೆಗಳಿರ್ಲಿ, ಕೆಲವು ಸರಿ ಅವರು ಅದನ್ನೆಲ್ಲ ಯಾರ ಮಾತನ್ನು ಕೇಳದೆ ನಿಮ್ ಕಡೆ ಬರ್ತಾರೆ ಅನ್ನೋದನ್ನ ಹೇಳತ್ತೆ. ದಿ ಲಾರ್ಡ್ ಇರೋದ್ರಿಂದ ಕೆಲವು ಸರಿ ಅವರು ತುಂಬಾ ಯೋಚನೆ ಮಾಡ್ತಾರೆ, ನಾನ್ ಮಾಡ್ತಾ ಇರೋದು ಸರಿನಾ, ಆತರ ತುಂಬಾ ಯೋಚನೆ ಮಾಡಿದಾಗ ಇಲ್ಲೊಂದು ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ನೀವು ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ 6 ಆಫ್ ಸಾರ್ಡ್ಸ್ ಮತ್ತೆ 8 ಆಫ್ ಕಪ್ಸ್, ಯಾವುದೇ ಒಂದು ಥರ್ಡ್ ಪಾರ್ಟಿ ಸಮಸ್ಯೆ ಇರಬಹುದು. ಅವ್ರ ಮನೆಯಲ್ಲಿ ಎಷ್ಟೇ ಹೇಳ್ಕೊಟ್ರು, ಎಷ್ಟೇ ಬೇಡ ಅಂತ ಅಂದ್ರೂ ಅವರು ನಿಮ್ಮ ಕಡೆ ಬರ್ತಾರೆ. ಆತರ ಇಲ್ಲಿ ಒಂದು ಹೇಳ್ತಾ ಇದೆ ಚಾರಿಯಟ್ ಕಾರ್ಡ್. 6 ಆಫ್ ವ್ಯಾಂಡ್ಸ್ ಒಂದು ಸಕ್ಸಸ್ ತೋರಿಸ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಮ್ಯಾಜಿಷಿಯನ್ ಅಂಡ್ ದಿ ಮಿರರ್. ಮ್ಯಾಜಿಷಿಯನ್ ಕಾರ್ಡ್ ನಿಮ್ಗೆ 2 ಸರಿ ಬರ್ತಾ ಇದೆ. 6 ಚಕ್ರ, ಆರ್ಚೇಂಜಲ್ ಮೆಟಾಟ್ರಾನ್. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ಏಂಜಲ್ ಆಫ್ ಸ್ಟ್ರೆಂತ್. ಇಲ್ಲಿ ಇದೊಂದು ಮ್ಯಾಜಿಕ್ ಟರ್ನ್ ತಗೊಳುತ್ತೆ ನಿಧಾನಕ್ಕೆ. ಮತ್ತೆ ಸ್ಟ್ರಾಂಗ್ ಆಗಿನೂ ಇದೆ. 2 ಸರಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ, 2 ಸರಿ ಮ್ಯಾಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಆದ್ರೆ ಇದಕ್ಕೋಸ್ಕರ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ವುಮನ್ ಹೋಲ್ಡಿಂಗ್ ಎ ಹಾರ್ಟ್. ಇಬ್ರಿಗೂ ಇಲ್ಲಿ ನಿಮ್ಮಿಬ್ಬರಲ್ಲಿ ತುಂಬಾ ಪ್ರೀತಿ ಇದೆ. ಡಿಸಿಟ್, ಹ್ಯಾಪಿ ಫ್ಯಾಮಿಲಿ. ಬಾಟಮ್ ಆಫ್ ದಿ ಡೆಕ್, ಅಪ್ರಿಸಿಯೇಷನ್. ನಿಮ್ಮನ್ನ ಅವರು ತುಂಬಾ ಅಪ್ರಿಸಿಯೇಟ್ ಮಾಡ್ತಾರೆ. ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಇದೊಂದು ಮ್ಯಾಜಿಕ್ ಟಚ್ ತಗೊಂಡು ಸ್ವಲ್ಪ ನಿಧಾನ ಆದ್ರೂ ಸಹಿತ ಇಲ್ಲಿ ಡಿಸಿಟ್ ಕಾರ್ಡ್. ಯಾರು ಎಷ್ಟೇ ಹೇಳಿದ್ರು, ಎಷ್ಟೇ ಆರ್ಗ್ಯುಮೆಂಟ್ಸ್ ಆದ್ರೂ ಅವರು ಎಲ್ಲಾನು ಮರೆತು ನಿಮ್ಮನ್ನ ಮೀಟ್ ಮಾಡ್ತಾರೆ ಅನ್ನೋದು ಹೇಳ್ತಾ ಇದೆ. ಇಬ್ರಿಗೂ ಇಲ್ಲಿ ಮ್ಯಾನ್ ಅಂಡ್ ವುಮನ್ ಹೋಲ್ಡಿಂಗ್ ಎ ಹಾರ್ಟ್. ಆದ್ರಿಂದ ಇದೊಂದು ಸ್ಟ್ರಾಂಗ್ ಆಗಿದೆ. ಇಲ್ಲೊಂದು ಮತ್ತೆ ನಿಮ್ಗೊಂದು ಇಲ್ಲಿ ಹ್ಯಾಪಿ ಫ್ಯಾಮಿಲಿ ಆಗಬಹುದು. ನಿಮ್ಮಿಬ್ಬರ ಏನೇನು ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಮುಂದೆ ಸಾಲ್ವ್ ಆಗಿ ಇಲ್ಲೊಂದು ಹ್ಯಾಪಿ ಫ್ಯಾಮಿಲಿ ತೋರಿಸ್ತಾ ಇದೆ. ಮುಂದೆ ಅವ್ರ ಮನೆಯವರು ಸಹಿತ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಮತ್ತಿದೊಂದು ಸ್ಟ್ರಾಂಗ್ ಆಗಿ ನಡೆಯುತ್ತೆ. ಏಂಜಲ್ ಆಫ್ ಸ್ಟ್ರೆಂತ್ ಮತ್ತಿಲ್ಲೊಂದು ಸ್ಟ್ರೆಂತ್ ಕಾರ್ಡ್. ಕೆಲವು ಹಿಂದಿನ ನಿಮ್ಮ ಏನೇ ಕಹಿ ಘಟನೆಗಳಿರಬಹುದು, ಏನೇ ಸಮಸ್ಯೆಗಳಿರಬಹುದು, ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಆದ್ರೆ ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಇಷ್ಟೊಂದು ಬೇಗ ಆಗಲ್ಲ ಇದು. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಟವರ್ ಕಾರ್ಡ್ ಬಂದಿದೆ. ಯಾಕೆಂದ್ರೆ ಇದು ಮತ್ತೆ ಥರ್ಡ್ ಪಾರ್ಟಿ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಇದೊಂದು ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮ್ದೊಂದು ರಿಯೂನಿಯನ್ ಆಗುತ್ತೆ, ಒಂದು ಹ್ಯಾಪಿ ಫ್ಯಾಮಿಲಿ ಆಗುತ್ತೆ ಅನ್ನೋದನ್ನ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಮುಂದೆ ಹೀಗೆ ನಿಮ್ ಜೀವನ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.